ನೀವೇನು ಸಂದೇಶ ಕೊಡ್ತಿರೋ ನಮ್ಮ ಜೀನ ಏನು ಅರ್ಥ ಮಾಡ್ಕೋತಾರೋ ನನಗೆ ಗೊತ್ತಿಲ್ಲ. ನಮ್ಮ ಡ್ಯೂಟಿ ಸರ್ಕಾರ, ನಮ್ಮ ಪಕ್ಷ ರೈತರ ಪರವಾಗಿ ಕೆಲಸ ಮಾಡಬೇಕು. ನಾನು ಒಬ್ಬ ರೈತರ ಮಗ, ಅಷ್ಟೇ ತೃಪ್ತಿ ನಮಗೆ. ಹೊಗಳೋರು ತೆಗಳೋರು ಅಪ್ರಿಷಿಯೇಟ್ ಮಾಡ್ತಾರೋ ಡಿಗ್ರೇಡ್ ಮಾಡ್ತಾರೋ ನಾನು ಅದನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಲ್ಲ. ನಾವು ಪ್ರಾರಂಭದಿಂದನೂ ಹಾಗೇನೆ ನೋಡಿ. ಇತಿಹಾಸದಲ್ಲಿ ಈ ಥರ ಶುಗರ್ ಕ್ಯಾನ್ ಹಾರ್ವೆಸ್ಟ್ ಹಬ್ಬನ್ನು ಫಸ್ಟಿಂದ ಸ್ಟೇಟ್ ನಮ್ಮ ಸರ್ಕಾರ ಈ ಎರಡನೇ ಅವಧಿಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಮೇಲೆ 2023-24ರಲ್ಲಿ ನಾವು ತೀರ್ಮಾನ ತಗೊಂಡೆ. CM ಒಪ್ಪಿ ಆಯಿತು ಅಂತ ಹೇಳಿದ್ರು. ಕಳೆದ ಬಾರಿಗಿಂತ ಈ ಸರಿ ನಾವು ಇದನ್ನು ಹೆಚ್ಚು ಮಾಡಿದ್ದೀವಿ. ಇದರ ಉಪಯೋಗ ನೀವು ಡೀಟೇಲ್ ಕೊಡಲ್ಲ, ತಗೊಂಡವರು ಅವರು ತೃಪ್ತಿ ಆಗ್ತಾರೆ, ಪಕ್ಕದವ್ರಿಗೂ ಹೇಳಲ್ಲ. ನೋಡಿ, ಈ ಮಿಷನ್ನಲ್ಲಿ ಕಟಾವು ಮಾಡಬೇಕು, ನಾಟಿ ಮಾಡಬೇಕು, ಇದನ್ನು ಕಳೆ ಕೀಳಬೇಕು ಅಂದರೆ 4.5 ಅಡಿ ಡಿಸ್ಟೆನ್ಸ್ ಇರಬೇಕು ಒಂದು ಲೈನ್ಗೂ ಮತ್ತೊಂದು ಲೈನ್ಗೂ. ರೆಗ್ಯುಲರಾಗಿ ನಮ್ಮ ರೈತರು 2.5 ಅಡಿ ಮಾಡ್ತಿದ್ರು. ಈ 4.5 ಅಡಿಗೂ 2.5 ಅಡಿಗೂ ಏನಂದರೆ ಈ ಮಿಷನ್ಗೋಸ್ಕರ 4.5 ಅಡಿ ಮಾಡಬೇಕಾಗಿಲ್ಲ. 2.5 ಅಡಿಗೆ ಮಾಡಿದ್ರೆ 80 ಟನ್ನಿಂದ 90 ಟನ್ ಬರುತ್ತೆ. 4.5 ಇಳುವರಿ. 4.5 ಅಡಿಗೆ ಮಾಡಿದ್ರೆ 110 ಟನ್ ಮೀರ್ತಾಯಿದೆ. ಮಿನಿಮಮ್ 20ರಿಂದ 30 ಟನ್ನು ಒಂದು ಎಕರೆಗೆ ಜಾಸ್ತಿ ಆಗುತ್ತೆ ಅಂದರೆ ಎಷ್ಟು? ಮಹಾರಾಷ್ಟ್ರದ ಲೇಬರು 99% ಇಲ್ಲೆಲ್ಲ ಹೇಳೋದು ಮಹಾರಾಷ್ಟ್ರದ ಲೇಬರೇ ಬತ್ತಿದ್ದಿಲ್ಲ. ಕ್ಯಾಂಪ್ ಲೇಬರು 10 ಲಕ್ಷ ರೈತರು 2 ಲಕ್ಷ ಕೊಡೋದು ಅಡ್ವಾನ್ಸು. ಅವ್ರು ಮತ್ತೆ ಬರೋಲ್ಲ, ಅಡ್ವಾನ್ಸ್ ಇಲ್ಲ, ಏನೆಲ್ಲ ಪಜಿತೀವಿ. ಟೈಮ್ ಕಟಾವು ಮಾಡೋಕ್ಕಾಗಲ್ಲ, ಇವೆಲ್ಲ ಆಗ್ತದೆ. ಈಗ ಈ ಥರದ್ದು ಯಾವುದೂ ಪ್ರಾಬ್ಲಮ್ ಇಲ್ಲ, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಒಬ್ಬ ಇಂಡಿವಿಜುವಲ್ ಈ ಕೋನ್ ರೆಡ್ಡಿ ಶಾಸಕರಿದ್ದಾರೆ, ಅವರೊಬ್ಬರು ರೈತರು ಅಂದರೆ ಅವರೊಂದು ಈ ಮಿಷನ್ ಬೈ ಮಾಡಿದ್ರೆ 40 ಲಕ್ಷ ಸಬ್ಸಿಡಿ ಸಿಗುತ್ತೆ. 40 ಲಕ್ಷ ಇಮ್ಯಾಜಿನ್ ಮಾಡೋಕ್ಕಾಗತ್ತಾ? ಯಾವುದಾದ್ರು ಸರ್ಕಾರ ನಿಮಗೆ ಒಂದು ಪರ್ಸನ್ಗೆ ಒನ್ ಟೈಮು 40-50 ಲಕ್ಷ ಸಬ್ಸಿಡಿನ ಕೊಟ್ಟಿದ್ದು ಇತಿಹಾಸದಲ್ಲಿ ಇದೆಯಾ? ನೀವು ಅಂದಾಜು ಎಷ್ಟು ಪರ್ಸೆಂಟ್? ಈ ಸಲ ನಾವು 900ರಿಂದ 1000 ಕೋಟಿ ಈ ಥರ ನಮ್ಮ ಇಲಾಖೆನಲ್ಲೇ ನಾವು ಸಬ್ಸಿಡಿ ಕೊಡ್ತೀವಿ. ಸರ್, ಅಂದ್ರೆ ಒಬ್ಬರಿಗೆ ಅಂದರೆ ಪರ್ಸೆಂಟೇಜ್ ಎಷ್ಟು ಸರ್ ಅವ್ರಿಗೆ ಸಬ್ಸಿಡಿ ಸಿಗುತ್ತೆ? ಅದು ಹೇಳೋದಿಲ್ಲಪ್ಪ. 40 ಲಕ್ಷ. ಈಗ 1 ಕೋಟಿ ಮಿಷನ್ ಇದ್ದರೆ ಜನರಲ್ಗೆ 40 ಲಕ್ಷ, SC STಗೆ 50 ಲಕ್ಷ, 90 ಲಕ್ಷ ಇದ್ದರೆ ಒಂದು 40-42 ಲಕ್ಷ. ಈಗ ದೊಡ್ಡ ರೈತರಿಗೆ ಇದು ಹಾರ್ವೆಸ್ಟಿಂಗ್ ಮಿಷನ್ ಅನುಕೂಲ ಆಗುತ್ತೆ. ಆದರೆ ಈಗ ಸಣ್ಣ ರೈತರು ಸಣ್ಣ ರೈತರು ಅರ್ಧ ಎಕರೆ ಏನಾದರೂ ಈ ರೀತಿ ಆಯಾ ಕೃಷಿ ಇಲಾಖೆಯಲ್ಲಿ ಒಂದು ಮಷಿನ್ ಇಟ್ಟು ಅವರಿಗೆ ಅಲ್ಲ, ಈಗ FPOಗಳಿಗೆ 1 ಕೊಟ್ಟಿದ್ದಾರೆ. ಸೊ ಅವ್ರು ಬಾಡಿಗೆ ಬಿಡ್ತಾರೆ. ಇವರು ಇಟ್ಕೊಂಡು ಇವರು ಎಷ್ಟು ಎಕರೆ ಇದ್ರೂ ಇವ್ರಿಗೆ ಫುಲ್ ಆಗಲ್ಲ ಬಾಡಿಗೆ. ಸೊ ನಾವು ಸಬ್ಸಿಡಿಯರಿಂದ ರೇಟನ್ನು ಮನ್ಸಿಗೆ ಬಂದಂಗೆ ಕೊಡೋಕ್ಕೆ ಬರಲ್ಲ. ನಾವು ರೇಟ್ ಫಿಕ್ಸ್ ಮಾಡ್ತೀವಿ, ಅದಕ್ಕಿಂತ ಜಾಸ್ತಿ ಕೊಡೋಂಗಿಲ್ಲ ಅವರು. ಸೊ ನಮ್ಮ CEO ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ ಎಲ್ಲ ಜಿಲ್ಲೆಯಲ್ಲಿ. ಅವ್ರು ಯಾರಾದರೂ ರೇಟು ಅಬ್ನಾರ್ಮಲಾಗಿ ತೊಗೊಂಡ್ರೆ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೋದು. ಸೊ ಅದರಿಂದ ಬಹುಶಃ ತಗೊಂಡವ್ರಿಗೂ ಅನುಕೂಲ ಆಗುತ್ತೆ, ತಗೊಳ್ಳದೇ ಇದ್ದವ್ರಿಗೂ ಅನುಕೂಲ ಆಗುತ್ತೆ. ಈ ಥರ ರೋಟೋವೇಟರು ಇದೆ. ಸೊ ಈಗ ನಮ್ಮ ಸ್ಪ್ರಿಂಕ್ಲರ್ ನನಗೆ 1-2 ವರ್ಷದಿಂದ ಹೋದ ಕಡೆ ಎಲ್ಲ ಡಿಮ್ಯಾಂಡ್ ಇತ್ತು. SC STಗಾದ್ರೆ ರಿಪೀಟ್ ಮಾಡ್ತೀರಾ 7 ವರ್ಷ ಆದಮೇಲೆ, ನಮ್ಮ ಜನರಲ್ಗೆ ರಿಪೀಟ್ ಮಾಡಲ್ಲ, ನಾವು ರೈತರೇ ಅಲ್ವಾ ಅಂತ ಕೇಳ್ತಿದ್ರು. ಈಗ ಆ ಆದೇಶನೂ ಕಳೆದ 1 ತಿಂಗಳಿಂದ ಕೊಟ್ಟಿದ್ದೀನಿ. ಎಲ್ಲರಿಗೂ ಕಾಮನ್ನಾಗಿ 7 ವರ್ಷದ ನಂತರ ನಾವು ರಿಪೀಟ್ ಮಾಡ್ತೀವಿ. ಸೊ 2 ಲಕ್ಷ ರೈತರಿಗೆ ಸ್ಪ್ರಿಂಕ್ಲರ್ ಕೊಡ್ತೀವಿ. 2 ಲಕ್ಷ ರೈತರು ದೇವ್ರಿಗೆ ಅಂತ. BJP ಅವ್ರು ಅಲ್ಲಿ ಬಡ್ಕೋತಾರೆ, JDS ಅವರು ಆ ಕಡೆ ಬಡ್ಕೋತಾರೆ, BJP ಅವ್ರು ಈ ಕಡೆ ಬಡ್ಕೋತಾರೆ. ನಾವು ಏನು ಮಾಡೋಕ್ಕಾಗತ್ತೆ ರೀ? ಈಗ ಈ ಥರದ್ದು ಅವರಿದ್ದಾಗ ಯಾಕೆ ಮಾಡಬಾರ್ದಾಯಿತು? ಕೃಷಿ ಹೊಂಡ ಮಾಡಿದ್ರು ಹಿಂದೆ, ಈಗ ಮಧ್ಯೆ ನಿಲ್ಲಿಸಿದ್ರು, ತಿರ್ಗಿ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನೀವು ಅವ್ರ ಜೊತೆ ಇದ್ದಾಗ ಇಸ್ರೇಲ್ ಮಾದರಿ ಮಾಡಬೇಕು ಅಂತೇಳಿ ಭಾಳ ಪ್ರಯತ್ನ ಪಟ್ಟಿದ್ರಿ. ಸೊ ಇಸ್ರೇಲಿಗಿಂತ ಕೆಲವು ವಿಚಾರದಲ್ಲಿ ನಾವು ಮುಂದೆನೇ ಇದ್ದೀವಿ. ಇಸ್ರೇಲು ಕೆಲವು ಸೈಂಟಿಫಿಕ್ಕಾಗಿ ಹೋಗ್ತಾ ಇದ್ದಾರೆ ತಾಂತ್ರಿಕವಾಗಿ. ನಮ್ಮಲ್ಲಿ ಇನ್ನೂ ರೈತರು ಟೈಮ್ ತೊಗೊಳುತ್ತೆ. ಈಗ ನಾವು ಹೇಳಿದ್ರು ಕೇಳಲ್ಲ, ಅವ್ರಿಗೆ ಅನುಭವ ಆಗಬೇಕು. ನಾವು ಸೈನ್ಸ್ ಸಿಸ್ಟಮ್ ಉಪಯೋಗಿಸ್ಕೊಳ್ಳಿ, ಯೂನಿವರ್ಸಿಟಿ ಉಪಯೋಗಿಸ್ಕೊಳ್ಳಿ, ಅಗ್ರಿಕಲ್ಚರ್ ಉಪಯೋಗಿಸ್ಕೊಳ್ಳಿ ಅಂದರೆ ಅಯ್ಯೋ ನಮ್ಮ ಅಪ್ಪನ ಕಾಲಿಂದ ನಾನು ವ್ಯವಸಾಯ ಮಾಡ್ತೀನಿ ನಡೆಯಪ್ಪ, ನಿನಗಿಂತ ನನಗೆ ಗೊತ್ತು, MSc ಮಾಡಿದವನಿಗೆ ಏನು ಗೊತ್ತು, BSc ಮಾಡಿದವನಿಗೆ ಏನು ಗೊತ್ತು ಅನ್ನೋರು ಇದ್ದಾರೆ. ಅವ್ರಿಗೂ ಅನುಭವ ಆಗಬೇಕಲ್ಲ ಒಂದು ಸ್ವಲ್ಪ. ಅದರಿಂದ ನಾವು ರೈತರನ್ನ
ಕಂಪಲ್ ಮಾಡೋಕ್ಕಾಗಲ್ಲ, ಅವೇರ್ನೆಸ್ ಕೊಡ್ಬೋದು. ಇವತ್ತು ಬೆಳಗಾವಿ ವಿಭಾಗದ ಸರ್ ವಿತರಣೆ ಮಾಡಿ ಓನ್ಲಿ ಬೆಳಗಾವಿ ವಿಭಾಗದಲ್ಲಿ ಮಾತ್ರ ಮಾಡ್ತೀವಿ. ಫಲಾನುಭವಿ ಇಲ್ಲಿ ಹೆಚ್ಚು ಕಡಿಮೆ 2200-300 ಫಲಾನುಭವಿಗಳು ಕೊಡ್ತಾ ಇದ್ದೀವಿ ಇವತ್ತು ಇದೊಂದು ಡಿವಿಷನಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು 40-50 ಕೋಟಿ ಎಕ್ವಿಪ್ಮೆಂಟ್ಸ್ ಸಬ್ಸಿಡಿ ಇದನ್ನು ಕೊಡ್ತಾ ಇದ್ದೀವಿ. ಸರ್ ಈಗ